ಹಾಯ್ ಫ್ರೆಂಡ್ಸ್, ಒಂದು ಹೊಸ ಸ್ಟವ್ ತೊಗೊಂಡ್ವಿ. 4 ಬರ್ನರ್ ಸ್ಟವ್ ತುಂಬ ಚೆನ್ನಾಗಿದೆ ರಿವ್ಯೂಸ್ ಅಂತ ಆನ್ಲೈನ್ ಫ್ಲಿಪ್ಕಾರ್ಟಲ್ಲಿ. ಸೊ ಇದಕ್ಕೆ ಮುಂಚೆ ನಮ್ಮ ಹತ್ರ ಒಂದು ಪ್ರೆಸ್ಟೀಜ್ ಸ್ಟವ್ ಇತ್ತು. ಬಟ್ ತುಂಬ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಅಂದರೆ, ಅದರಲ್ಲಿ ಒಂದು ಫೈರೆಲ್ಲ ಬರ್ತಾಯಿತ್ತು ಒಳಗಡೆಯಿಂದ, ಸ್ಟವ್ ಒಳಗಡೆಯಿಂದ ಪೈಪಿಂದ ಲೀಕ್ ಆಗ್ತಾಯಿತ್ತು. ಫೈರ್ ಭಗ್ ಅಂತ ಸೌಂಡ್ ಮಾಡ್ಕೊಂಡು ಬರೋದು. ಬಟ್ ನಮಗೆ ಭಯನೇ ಆಗಿಬಿಟ್ಟಿತ್ತು. ನಾಟ್ ಈವನ್ 5 months ಯೂಸ್ ಮಾಡಿಲ್ಲ, ಆವಾಗಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯಿತು. ಸ್ಟಾರ್ಟಿಂಗಿಂದನೇ ಬಂದಿತ್ತು, ಬಟ್ ಮೇಜರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯಿತು. ಸೊ ಅದರಿಂದ ಬೇರೆ ಸ್ಟವ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ರಿವ್ಯೂಸ್ನ ನೋಡಿ ಈ ಒಂದು ಖೇತಾನ್ನ ತೊಗೊಂಡಿದ್ವಿ. ನೋಡೋಕ್ಕೆ ಚೆನ್ನಾಗಿದೆ, ಲುಕ್ ವೈಸ್ ಕೂಡ ಚೆನ್ನಾಗಿದೆ. ಸೊ ಎಲ್ಲ ಓವರಾಲ್ ಎಲ್ಲ ಚೆನ್ನಾಗಿದೆ, ಲುಕ್ ವೈಸ್ ಆಗಲಿ ಅಥವಾ ವರ್ಕಿಂಗ್ ಪರ್ಫಾರ್ಮೆನ್ಸ್ ಆಗಲಿ ಚೆನ್ನಾಗಿದೆ ಅಂತ ತೊಗೊಂಡಿದ್ವಿ. ನೋಡೋಣ ಮುಂದೆ. ಹಾಗೆ ನಾವು ಬ್ರ್ಯಾಂಡ್ಗೆ ಅಂತ ತುಂಬ ಹೋಗಬಾರ್ದು. ಬ್ರ್ಯಾಂಡೆಡ್ ಅಂತ ಅಂದ್ಬಿಟ್ಟು ನೋಡಿ, ಹೋಗಿ ಈವನ್ ಪಿಜಿಯನ್ ಕೂಡ ಸ್ವಲ್ಪ ಐಟಮ್ಸ್ ಪ್ರಾಬ್ಲಮ್ ಆಯಿತು. ಮತ್ತು ಈವನ್ ಪ್ರೆಸ್ಟೀಜಲ್ಲೂ ಕೂಡ ಒಂದು ಮಿಕ್ಸರ್ ತೊಗೊಂಡ್ವಿ ಮತ್ತು ಸ್ಟವ್ ತೊಗೊಂಡ್ವಿ, ಎರಡೂ ಕೂಡ ಹೋಪ್ಲೆಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಅಷ್ಟು ಬ್ರ್ಯಾಂಡೆಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅಂದರೆ ಟಾಪ್ ಬ್ರ್ಯಾಂಡೆಡ್, ಇದು ಬ್ರ್ಯಾಂಡೇ, ಬಟ್ ತುಂಬ ಟಾಪ್ ಬ್ರ್ಯಾಂಡೆಡ್ ಅಂತ ತಲೆ ಕೆಡಿಸ್ಕೊಳ್ದೇನೆ ಇನ್ನು ಮುಂದೆ ರಿವ್ಯೂಸ್ ನೋಡಿನೇ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿ ತಗೊಂಡಿದ್ದೀವಿ.